ಹಾಗೆ ನೋಡಿದ್ರೆ ಆ ಸಂದರ್ಭಗಳನ್ನು ಒಂದಕ್ಕೊಂದು ಕೊಂಡಿಯಾಗಿ ಬೆಸಿಗೆ ಯಾವ ಮಟ್ಟಕ್ಕಿತ್ತು ಅಂದರೆ ಯಾವುದೇ ನೀವು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಇನ್ನೊಂದರಲ್ಲಿ ಸುಲಭದಲ್ಲಿ ಅವರನ್ನು ಡಿಮಾಲಿಷ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಒಳ್ಳೆ ಲಾಯರು, ಅವ್ರ ಕಡೆ ಪ್ರಖ್ಯಾತ ಲಾಯರು, ನಮ್ಮ ಕಡೆ ಅದೇ ರೀತಿ ಪ್ರಖ್ಯಾತ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಎಸ್, ಜೊತೆಗೆ ಒಳ್ಳೆ ಆನೆಸ್ಟ್ ಜಡ್ಜಸ್. ನಿಜ. ಮ್ಯಾಜಿಸ್ಟ್ರೇಟ್ ಆಗಲಿ, ನಮ್ಮ ಟ್ರಯಲ್ ಕೋರ್ಟ್ ಜಡ್ಜಸ್ ಆಗಲಿ, ಅದೇ ಥರ ಹೈಕೋರ್ಟ್ ಜಡ್ಜಸ್ ಆಗಲಿ, ಆಗ ಟ್ರಯಲ್ ಸ್ಟೇಜಲ್ಲಿ ನಾನು ಹೇಳಿದ್ದು. ಆ ನಂತರ ಬಿಟ್ವಿ, ನಾನು ಹೇಳಕ್ಕೆ ಹೋಗಲ್ಲ ಅದನ್ನು, ನನಗೇನು ಆಚೆ ಆಗುತ್ತೆ. ಆ ಮಟ್ಟದಲ್ಲಿ ಇದ್ದಿದ್ದರಿಂದ ಓಕೆ, ವಿ ಆರ್ ಏಬಲ್ ಟು ಸಕ್ಸೀಡ್ ಇನ್ ದ ಮ್ಯಾಟರ್. 6 ವರ್ಷಗಳ ಕಾಲ ಅವರಿಗೆ ಬೇಲ್ ಸಿಕ್ಕಿದ್ದಿಲ್ಲ. ಎಷ್ಟು ಸಿಕ್ಕಿದ್ದು ನಮಗೆ? 1 ತಿಂಗಳಾದಮೇಲೆ ಕೇಸ್ ರಿಪೋರ್ಟ್ ಆಗಿದೆ. ಓಕೆ, 1 ತಿಂಗಳಾದಮೇಲೆ ನಮಗೆ ಸಿಕ್ಕಿದ್ದನ್ನು 7 ಮೂಳೆ. 7 ಮೂಳೆ ಇಂಥವ್ರದ್ದು ಅಂತ ಹೇಳಿದ್ವಿ. ಯಾರು ಸತ್ತಿದ್ರಲ್ಲ ಅವ್ರದ್ದು ಅಂತ. ಹೇಗೆ ಅಂತ ಹೇಳಿದ್ರೆ DNA ಫಿಂಗರ್ ಪ್ರಿಂಟಿಂಗ್ ಅಪ್ಲಿಕೇಶನ್ ಮಾಡಿ, ಅವ್ರ ತಾಯಿ ಇದ್ದರು, ಇಬ್ಬರು ಸಿಬ್ಲಿಂಗ್ಸ್, ಅಂದರೆ ಇವ್ರ ಜೊತೆಲಿ ಹುಟ್ಟಿದವರಿದ್ದರು. ಒಬ್ಬ ತಮ್ಮ ಇನ್ನೊಬ್ಬಳು ತಂಗಿ. ಓಕೆ, ಅವ್ರದ್ದು ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡ್ವಿ. ಇದರಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಥ್ರೂ ಏನು ಬೋನ್ ಮ್ಯಾರೋಯಿಂದ. ಅದು ಮಾಡಿದ ಮೇಲೆ ಅದು ಸೊ ಬಯಾಲಜಿಕಲ್ ಆರಿಜಿನ್ ಅಂತ ಹೇಳ್ತು. ಅಲ್ಲಿ ಅವ್ರ ತಂದೆ ಮಾತ್ರ ತೀರ್ಕೊಂಡಿದ್ರು ಫ್ಯಾಮಿಲಿಯಲ್ಲಿ. ಇನ್ನೆಲ್ಲ ದೇವರ್ ವೆರಿ ಮಚ್ ಅಲೈವ್. ಓಕೆ, ಸೊ ಹೂ ಈಸ್ ದಿ ಪರ್ಸನ್ ಅದರ್ ದ್ಯಾನ್ ದಿ ಫಾದರ್ ಈಸ್ ಮಿಸ್ಸಿಂಗ್ ಇನ್ ದ ಫ್ಯಾಮಿಲಿ ಈಸ್ ದಿಸ್ ಪರ್ಸನ್. ಓಕೆ, ಇವರು ಸತ್ತವರು ಹುಡುಗಿ ಅಂದರೆ ಹೆಂಗಸು, ಅವಳ ವಯಸ್ಸು, ಶಿ ಈಸ್ ದ ಫಿಮೇಲ್, ದಿ ಬೋನ್ಸರ್ ಆಫ್ ಬಿಲಾಂಗ್ಸ್ ಟು ಎ ಫಿಮೇಲ್ ಆ್ಯಂಡ್ ಏಜ್ ಗ್ರೂಪ್, ಆಲ್ ದಟ್ ಟ್ಯಾಲಿಡ್. ಇನ್ನೂ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಇತ್ತು. ಅದ್ರ ಮೇಲೆ ನಾವು ಹೇಳಿದ್ವಿ ಡೆಫಿನೆಟಾಗಿ ಕೋರ್ಟ್ ಒಪ್ತು, ಇದು ಕನ್ಕ್ಲೂಸಿವ್ ಪ್ರೂಫ್ ಅಂತ ಮಾಡಿ ಅವರಿಗೆ ಲೈಫ್ ಸೆಂಟೆನ್ಸ್ ಕೊಟ್ಟರು. ಆಗ ಬಿಕಾಸ್ ಇಟ್ ವಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನಾವು ಆರ್ಗ್ಯೂ ಮಾಡಿದ್ವಿ, ಇಟ್ಸ್ ಎ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ಅದು ಕೊಲೆ ಮಾಡಿದವರು ಇನ್ಯಾರಲ್ಲ, ಒಬ್ಬ ಪ್ರೊಫೆಸರ್ ಆಫ್ ಎನ್ ಎಂಟಮಾಲಜಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಲ್ಲಿ. ಅಂಥ ಒಂದು ಪ್ರಕರಣ. ಯಾರೋ ತಲೆ ಮೇಲೆ ಬಟ್ಟೆ ಇದ್ರು. ಈಗ ನೋಡಿ, ಇವರಲ್ಲಿ ಅನೇಕರು ಇನ್ಕ್ಲೂಡಿಂಗ್ ದರ್ಶನಿಗೂ ಕೂಡ ಕಾನೂನು ಪ್ರಕಾರ ಕೇಳಿದ್ರೆ ಅವನಿಗೆ ಏನು ಗೊತ್ತಿಲ್ಲ, ಈಸ್ ನಾಟ್ ದಟ್ ಎಜುಕೇಟೆಡ್. ಹಾಗೆ ನೋಡಿದ್ರೆ ಇದು ಅದಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಅಪರಾಧಿಗಳು ದೇ ಆರ್ ವೆಲ್ ಪ್ಲೇಸ್ಡ್, ವೆಲ್ ಎಜುಕೇಟೆಡ್, ನಾಟ್ ದಟ್ ದೇ ಆರ್ ಇನ್ನೋಸೆಂಟ್ಸ್ ಅಂತ. ಈ ಪರಿಣಾಮ ಗೊತ್ತಿದೆ, ಕಾನ್ಸಿಕ್ವೆನ್ಸಸ್ ದೇ ನೋ. ಆದರೆ ಇಲ್ಲಿ ಇವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನಾಗೆ ಅಂದರೆ ಅವನೊಂದು ದೊಡ್ಡ ಬಂಡೆ ಥರ ತಿಳ್ಕೊಂಬಿಟ್ಟಿದ್ದಾರೆ ಅವರಿಗೆ. ನಮಗೇನೂ ಆಗೋದಿಲ್ಲ, ಈ ವಿಲ್ ಅಬ್ಸರ್ವ್ ಆಲ್ ದ ಪ್ರಾಬ್ಲಮ್ಸ್ ವಿಚ್ ಕಮ್ಸ್ ಟು ದೆಮ್ ಅಂತ. ಆ ರೀತಿ ಈ ಕ್ಯಾನ್ ಪ್ರೊಟೆಕ್ಟ್ ಅಸ್ ಅಂತ ದೇವ್ರ ಥರ ತಿಳ್ಕೊಂಡಿದ್ದಾರೆ ಅವರಿಗೆ. ಈಗ ದೇವರು ಕೂಡ ಜೈಲಲ್ಲಿದ್ದಾನೆ, ಅವನ ಭಕ್ತರು ಕೂಡ ಜೈಲಲ್ಲಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.